ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇ ಡೆವಿಲ್ ಬೋರ್ನ್ ಅಗೇನ್ ಸೀಸನ್ 2ನ ಮೊದಲನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಬಂದಿರುವಂಥ ಸೀಸನ್ 1ನ ಕಥೆಯನ್ನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆ ಒಂದು ಪ್ಲೇಲಿಸ್ಟ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ಆ ಕತೆ ತಿಳ್ಕೊಂಡು ಬಂದರೆ ಈ ಮುಂದಿನ ಕತೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಕಳೆದ ಸೀಸನ್ನಲ್ಲಿ ನಮಗೆ ಗೊತ್ತಾಗಿತ್ತು ಕಿಂಗ್ ಪಿನ್ US ಗೌರ್ಮೆಂಟ್ಗೆ ಅಥವಾ US ಕಾನೂನಿಗೆ ಒಳಪಡದಿರುವಂತಹ ರೆಡ್ ಪೋರ್ಟ್ ಅನ್ನೋ ಒಂದು ಪ್ಲೇಸ್ ಅನ್ನ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಅವನ ಇಲಿಗಲ್ ಆಕ್ಟಿವಿಟಿನೆಲ್ಲ ನಡೆಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದ ಅಂತ ಕೊನೆಗೂ ಅವನದನ್ನ ಈಗ ದಕ್ಕಿಸ್ಕೊಂಡಿದ್ದಾನೆ. ಆ ರೆಡ್ ಪೋರ್ಟ್ ನ ಮೂಲಕ ಅವನ ಹಳೆ ದಂಧೆನೆಲ್ಲ ಶುರು ಮಾಡಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಇವನ್ ಗಾಂಚಲಿನೆಲ್ಲ ನಿಲ್ಲಿಸ್ಬಿಟ್ಟು ಮತ್ತೆ ಇವನನ್ನ ಜೈಲಿಗೆ ತಳ್ಳಬೇಕು ಅಂತೇಳಿ ನಮ್ಮ ಲಾಯರ್ ಅಣ್ಣ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾನೆ. ಅದ್ರ ಭಾಗವಾಗಿನೇ ಈಗ ಅವನೊಂದು ಮಿಷನ್ ಮಾಡ್ತಾ ಇರ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ಅವನಿಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈಸ್ಟ್ ರಿವರ್ ನಲ್ಲಿ ಸಾಕ್ತಾ ಇರುವಂತ ನಾರ್ತನ್ ಸ್ಟಾರ್ ಅನ್ನೋ ಒಂದು ಕಾರ್ಗೋ ಶಿಪ್ಪು ಈ ರೆಡ್ ಪೋರ್ಟ್ಗೆ ಬರ್ತಾ ಇರುತ್ತೆ. ಅದರಲ್ಲಿ ಸುಮಾರು ಒಂದು 30 ಟನ್ನಷ್ಟು ಇಲೀಗಲ್ ವೆಪನ್ಸ್ಗಳನ್ನೆಲ್ಲ ತುಂಬಿ ಬೇರೆಯವರಿಗೆ ಸಪ್ಲೈ ಮಾಡ್ತಿದ್ದಾನೆ ಅಂತೇಳಿ ಗೊತ್ತಾಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ಗಾರ್ಡ್ಸ್ಗಳನ್ನೆಲ್ಲ ಹೊಡೆದು ಆ ವಿಷಯನ ಕನ್ಫರ್ಮ್ ಮಾಡ್ಕೊಳ್ತಾನೆ. ಆದ್ರೆ ಕಿಂಗ್ ಪಿನ್ ಎಂತ ಕಿಲಾಡಿ ಅಂತ ಹೇಳಿದ್ರೆ, ಆ ಶಿಪ್ಗೆ ಯಾರಾದರೂ ನುಗ್ಬಿಟ್ಟು ಇದನ್ನೆಲ್ಲ ಕಂಡುಹಿಡಿಯೋ ಪ್ರಯತ್ನ ಮಾಡಿದ್ರೆ ಆ ಶಿಪ್ನ ಮುಳುಗಿಸ್ಬಿಡಿ ಅಂತೇಳಿ ಆ ಶಿಪ್ನ ಕ್ಯಾಪ್ಟನ್ ಮತ್ತೆ ಅವನ ರೈಟ್ ಹ್ಯಾಂಡ್ ಆಗಿರುವಂತ ಅಕಿಲಿಯೋ ಮತ್ತೆ ಕ್ರಿಸ್ಟೋಫಿಗೆ ಹೇಳಿರ್ತಾನೆ. ಅವ್ರಿಗೆ ಪಾಪ ಬೇರೆ ಆಪ್ಷನ್ ಇರಲ್ಲ. ಈ ಡೇ ಡೆವಿಲ್ ಬಂದಿದ್ದು ಗೊತ್ತಾದ ತಕ್ಷಣ ಅವ್ರ ಆ ಶಿಪ್ಪನ್ನ ಮುಳುಗಿಸ್ಬಿಡ್ತಾರೆ. ಬಟ್ ಅದರಲ್ಲಿರೋ ವೆಪನ್ಸ್ ನ ಹಂಗೆ ನೀರ್ ಆಗೋದಕ್ಕೆ ಬಿಡಲ್ಲ ಕಿಂಗ್ ಪಿನ್ ಅಂತೇಳಿ ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆ ಬಾಕ್ಸ್ಗಳನ್ನೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತವೆ ಅಂತೇಳಿ ಟ್ರ್ಯಾಕ್ ಮಾಡೋದಕ್ಕೆ ಆ ವೆಪನ್ ಇರುವಂತ ಬಾಕ್ಸ್ ಒಳಗಡೆ ಒಂದು ಅನ್ಲಾಗ್ ವಾಚ್ ನ ಹಾಕಿ ಮುಚ್ಚಿಡ್ತಾನೆ. ಅಂದ್ರೆ ಅದರಲ್ಲಿ ಟಿಕ್ ಟಿಕ್ ಅಂತ ಸೌಂಡ್ ಬರುತ್ತಲ್ಲ, ಅದ್ರ ಮೂಲಕ ಕಂಡಿಡಿಬಹುದು ಅಂತೇಳಿ. ಆಮೇಲೆ ಆ ಶಿಪ್ ಮುಳುಗೋದ ತಕ್ಷಣ ಅವ್ನು ಮತ್ತೆ ವಾಪಸ್ ಅವನ ಐಡೌಟ್ಗೆ ಬರ್ತಾನೆ. ಅಂದ್ರೆ ಕಳೆದ ಸೀಸನ್ ಅಲ್ಲಿ ಯಾವ ತರ ಒಂದು ಹಳೆ ಬಾರನ್ನ ಅವ್ರು ರೈಡ್ಔಟ್ ಮಾಡ್ಕೊಂಡಿರ್ತಾರೋ ಅದೇ ಜಾಗಕ್ಕೆ. ಅಂಡ್ ಈ ಶಿಪ್ಪು ಈಸ್ಟ್ ರಿವರ್ ನಲ್ಲಿ ಮುಳುಗೋಗಿರುವಂತ ವಿಚಾರ ಫುಲ್ ನ್ಯೂಸ್ ಅಲ್ಲೆಲ್ಲ ಹರಿದಾಡ್ಬಿಡುತ್ತೆ. ಇದರಿಂದ ಕ್ಯಾರನ್ ಪೇಜ್ ಮತ್ತೆ ಮ್ಯಾಟ್ ಇಬ್ರು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ. ಈ ಸರಿ ಕಿಂಗ್ ಪಿನ್ಗೆ ಸರಿಯಾಗಿ ಹೊಡ್ತಾ ಕೊಟ್ಟಿದೀವಿ, ಹೆಂಗೆ ಅಂತಂತೇಳಿದ್ರೆ ತಡ್ರಸಾಡ್ಕೋಬೇಕು. ಮತ್ತೆ ಈ ವೆಪನ್ ಸ್ಮಗ್ಲಿಂಗ್ ವಿಷಯನೆಲ್ಲ ನಾವೇನಾದ್ರೂ ಹೊರಗಡೆ ತಂದ್ವಿ ಅಂತ ಹೇಳಿದ್ರೆ ಕಿಂಗ್ ಪಿನ್ ಮತ್ತೆ ಜೈಲ್ಗೆ ಹೋಗ್ತಾನೆ ಅಂತೇಳಿ. ಆದ್ರೆ ಕಿಂಗ್ ಪಿನ್ಗೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅಲ್ಲಿಗೆ ಬಂದು ನೋಡ್ಬಿಟ್ಟು ಆ ಸೀನನ್ನೇ ಉಲ್ಟಾ ತಿರುಗಿಸ್ಬಿಡ್ತಾನೆ. ಇದೊಂದು ಟೆರರಿಸ್ಟ್ ಅಟ್ಯಾಕು, ಇದ್ರ ಜೊತೆ ಡೇ ಡೆವಿಲ್ ಕೂಡ ಕೈ ಜೋಡಿಸಿದಾನೆ ಅಂತೇಳಿ ನ್ಯೂಸ್ ಅಲ್ಲೆಲ್ಲ ಪಬ್ಲಿಷ್ ಮಾಡಿಸ್ಬಿಡ್ತಾನೆ. ಹಂಗಾಗಿ ಈಗ ಡೇ ಡೆವಿಲ್ ಕೂಡ ಆಂಟಿ ವಿಜಿಲೆಂಟಿ ಟಾಸ್ಕ್ ಫೋರ್ಸ್ ನಲ್ಲಿ ವಾಂಟೆಡ್ ಲಿಸ್ಟ್ ಗೆ ಸೇರ್ಕೊಳ್ತಾನೆ. ಜೊತೆಗೆ ಕ್ಯಾರನ್ ಪೇಜ್ ಕೂಡ, ಯಾಕಂತ ಹೇಳಿದ್ರೆ ಡೇ ಡೆವಿಲ್ಗೆ ಟ್ರೀಟ್ಮೆಂಟ್ ಕೊಟ್ಟು ಜೊತೆಗೆ ಶೆಲ್ಟರ್ನು ಕೊಟ್ಟಿರ್ತಾಳೆ ಅಂತೇಳಿ. ಹಂಗಾಗಿ ಅವಳ ಪೋಸ್ಟರ್ನು ಹೊಂದಿಸಿರ್ತಾರೆ ವಾಂಟೆಡ್ ಅಂತೇಳಿ. ಹಂಗಾಗಿ ಅವಳು ಕೂಡ ಈಗ ವೇಷ ಬದಲಾಯಿಸ್ಕೊಂಡು ತಿರುಗಾಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿಯೋದು ಯಾರಿಗಪ್ಪ ಅಂತ ಹೇಳಿದ್ರೆ ಆ ವೆಪನ್ಸ್ ಗಳ ಓನರ್ಗೆ. ಅದು ಬೇರೆ ಯಾರು ಅಲ್ಲ, ಚಾರ್ಲ್ಸ್ ಅನ್ನೋ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಎಲ್ಲ ನೀರ್ಪಾಲ್ ಮಾಡಾಕ್ ಬಿಟ್ರಲ್ಲ ಅಂತೇಳಿ ತಲೆ ಕೆಡಿಸ್ಕೊಂಡಿರ್ತಾನೆ. ಜೊತೆಗೆ ಅವ್ನು ನೇರವಾಗಿ ಹೋಗ್ಬಿಟ್ಟು ಮೇಯರ್ ಜೊತೆ ಮಾತಾಡಬೇಕು ಅಂತೇಳಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅದ್ಯಾರಪ್ಪ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ವ್ಯಾಲೆಂಟೈನಾ ಡಿಫಾಂಟೈನ್. ಅವಳು ಯಾಕೆ ಈ ಇಲಿಗಲ್ ವೆಪನ್ಸ್ಗಳನ್ನೆಲ್ಲ ತರಿಸ್ಕೊಳ್ತಾ ಇದ್ದಾಳೆ, ಕಾರಣ ಏನು ಅಂತ ನೋಡ್ತಾ ಹೋದಾಗ ನನಗೆ ಬಂದಿದ್ದ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಅವಳು ನ್ಯೂ ಅವೆಂಜರ್ಸ್ ಅಂತ ಹೇಳಿ ಏನ್ ಟೀಮನ್ನು ಕಟ್ಟಿದ್ದಾಳೆ, ಅದರಲ್ಲಿ ಆಲ್ಮೋಸ್ಟ್ ಆಲ್ ಸೂಪರ್ ಸೋಲ್ಜರ್ಸ್ಗಳು ಮತ್ತೆ ಕ್ರಿಮಿನಲ್ಗಳೇ ಇದ್ದಾರೆ. ಅವ್ರು ಹೆಚ್ಚಿನದಾಗಿ ಯೂಸ್ ಮಾಡೋದು ವೆಪನ್ಸ್ಗಳನ್ನೇ, ಸೆಂಟ್ರಿ ಒಬ್ಬನ್ನ ಬಿಟ್ಟು. ಹಂಗಾಗಿ ಈ ವೆಪನ್ಸ್ಗಳೆಲ್ಲ ಅವಳಿಗೆ ಬೇಕಾಗಿತ್ತು ಅಂತ ಅನ್ಸುತ್ತೆ. ಅಥವಾ ಈ ಹೀರೋಗಳೆಲ್ಲ ತುಂಬಾ ಒಳ್ಳೆಯವರು, ಅವ್ರಿಗೆ ಇಂಥ ಸ್ಮಗಲ್ಡ್ ವೆಪನ್ಸ್ಗಳೆಲ್ಲ ಬೇಕಾಗಲ್ಲ ಅಂತ ಅನ್ಕೊಂಡ್ರು ಕೂಡ ಅವಳದು OXC ಅಂತ ಹೇಳ್ಬಿಟ್ಟು ಇನ್ನೊಂದು ಗ್ರೂಪ್ ಇರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಇಲಿಗಲ್ ಬ್ಲಾಕ್ ಆಪ್ಸ್ ಇರುವಂತ ಗಾಡ್ಸ್ಗಳು. ಅಂದ್ರೆ ಥಂಡರ್ ಬೋಲ್ಟ್ ಸಿನಿಮಾದಲ್ಲಿ ಇವರೇನು ನಮ್ಮ ಹೀರೋಗಳು ವ್ಯಾಲೆಂಟೈನ ಗಾಡ್ಸ್ ಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಹೊಡಿತಾ ಇರ್ತಾರಲ್ಲ, ಆ ಗಾಡ್ಸ್ ಗಳಿಗೆ ಬೇಕಾಗಿರುವಂತ ವೆಪನ್ಸ್ ಗಳಾಗಿರ್ಬೋದು. ಇವಳು ಚಾರ್ಲ್ಸ್ಗೆ ಕಾಲ್ ಮಾಡಿ ಈ ಪರಿಸ್ಥಿತಿನೆಲ್ಲ ನಿಭಾಯಿಸುವಂತ ಹೇಳಿದಾಗ ಆಯ್ತು ಮೇಡಮ್ ಅರೆ ಅಂತೇಳಿ ಇವ್ನು ಡೈರೆಕ್ಟ್ ಆಗಿ ಕಿಂಗ್ ಪಿನ್ ನ ಮೀಟ್ ಆಗ್ಬೇಕು ಅಂತ ಬರ್ತಾನೆ. ಆದ್ರೆ ಅವತ್ತಿನ ದಿನನೇ ಅವನಿಗೆ ಸ್ವಲ್ಪ ಕಾನೂನನ್ನು ಬಿಸಿ ಮುಟ್ಟಿಸೋದಕ್ಕೆ ಅಟಾರ್ನಿ ಜನರಲ್ ಆಗಿರುವಂತ AG ಸ್ಟೆವರ್ಡ್ ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತ ಗೊಮೆಜ್ ಇಬ್ರು ಬಂದು ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇರ್ತಾರೆ. ಅಂದರೆ ನೀವು ಸೇಫರ್ ಸ್ಟ್ರೀಟ್ ಥರದ ಬಿಲ್ಸ್ಗಳನ್ನು ಯಾರ್ದು ಅನುಮತಿ ಇಲ್ಲದೆ ತಗೊಳ್ತಾ ಇದ್ದೀರಾ, ಮತ್ತು ನೀವು ಕ್ರಿಯೇಟ್ ಮಾಡಿರೋಂಥ ಈ ಆ್ಯಂಟಿ ವಿಜಿಲೆಂಟಿ ಟಾಸ್ಕ್ ಫೋರ್ಸ್ನವರು ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅದು ಪ್ರೊಆಕ್ಟಿವ್ ಅಂತ ಅನ್ನಿಸ್ಕೊಳ್ತಾ ಇದೆ ಅಂತಂತೆಲ್ಲ ಇದನ್ನೆಲ್ಲ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೇಳ್ತಾ ಇರ್ತಾರೆ. ಬಟ್ ಯಾವಾಗ ಆ ಜಾಗಕ್ಕೆ ಚಾರ್ಲ್ಸ್ ಬಂದ್ಬಿಟ್ಟು ವ್ಯಾಲೆಂಟೈನ ಕೈಲಿ ಕಾಲ್ ಮಾಡಿಸ್ತಾನೋ ಅಲ್ಲಿಗೆ ಅವರಿಬ್ರು ಬಾಲ ಮುದ್ರಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಅಂದರೆ ಲೆಕ್ಕ ಹಾಕಿ ಈ ಒಮ್ಮಗಿನ ಎಂಥ ಇನ್ಫ್ಲುಯೆನ್ಸ್ ಮಾಡೋ ಕೆಪಾಸಿಟಿ ಇರಬೇಕು. ಓಕೆ, ಅದಂಗಿರಲಿ. ಅದರಲ್ಲಿ ಚಾರ್ಲ್ಸ್ ಏಕಾಏಕಿ ಫಿಸ್ಕ್ನ ಆಫೀಸ್ಗೆ ಬಂದ್ಬಿಟ್ಟು ಹಂಗೆಲ್ಲ ಮಾತಾಡಿದ್ದು ಅವನಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಅವನನ್ನ ಕರೆಸ್ಬಿಟ್ಟು ಸಪರೇಟ್ ಆಗಿ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇರ್ತಾನೆ. ಈಗ ಆ ವೆಪನ್ಸ್ಗಳನ್ನೆಲ್ಲ ಹುಡುಕಿ ಹೊರಗೆ ತೆಗೆಯೋದಕ್ಕೆ ನಾವು ಹೆಲ್ಪ್ ಮಾಡ್ಬಿಟ್ಟು ಕೊಡ್ತೀವಿ. ನಮ್ಮ ಟಾಸ್ಕ್ ಫೋರ್ಸ್ ಟೀಮ್ನವರು ಒಂದು ಸ್ಯಾಲ್ವೇಷನ್ ಗ್ರೂಪ್ ಅನ್ನ ಮಾಡ್ತಾರೆ, ಅದ್ರ ಮೂಲಕ ಈ ಪ್ರೋಸೆಸ್ ಅನ್ನೆಲ್ಲ ಮಾಡೋಣ ಅಂತ. ಆದ್ರೆ ಅವನು ಇವನ್ ಮೇಲೆ ನಂಬಿಕೆ ಇಡೋದಿಲ್ಲ. ಅದ್ಯಾವುದು ಬೇಡ ಕಣೋ ತಂದೆ, ನನ್ನ ಪಾಡಿಗೆ ನಾನು ಆ ವೆಪನ್ಸ್ಗಳನ್ನೆಲ್ಲ ಹುಡುಕಿ ಹೊರಗೆ ತೆಗಿತೀವಿ, ನಮ್ಮವೇ ಹುಡುಗರದವೆ, ಆದ್ರೆ ನೀನು ಈ ವಿಷಯ ಆಚೆಗೆ ಬರ್ದಿರೋ ರೀತಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ.
ಆದ್ರೆ ಈ ವಿಷಯ ಆಲ್ರೆಡಿ ಆ ಶಿಪ್ನ ಕ್ಯಾಪ್ಟನ್ ಆಗಿರುವಂತ ಅಕಿಲಿಯೋ ಮತ್ತೆ ಅವನ ರೈಟ್ ಹ್ಯಾಂಡ್ ಆಗಿರುವಂತ ಕ್ರಿಸ್ಟೋಫಿ ಇಬ್ರಿಗೂ ಗೊತ್ತಿರೋ ಕಾರಣದಿಂದ ಅವ್ರನ್ನ ಹುಡುಕಿ ಹಿಡಿದು ಹೊಡಿಬೇಕು ಅಂತ ಹೇಳ್ಬಿಟ್ಟು ಕಿಂಗ್ ಪಿನ್ ತೀರ್ಮಾನ ಮಾಡಿರ್ತಾನೆ. ಅದಕ್ಕೋಸ್ಕರ ಟಾಸ್ಕ್ ಫೋರ್ಸ್ ಅವರು ಅವರಿಬ್ಬರಿಂದೇ ಬಿದ್ದಿರ್ತಾರೆ. ಆದ್ರೆ ಈ ಶಿಪ್ ಕ್ಯಾಪ್ಟನ್ ಮತ್ತೆ ಅವನ ರೈಟ್ ಹ್ಯಾಂಡ್ ಇವರಿಬ್ರು ವಿಚಾರನು ನಮ್ಮ ಲಾಯರ್ ಅಣ್ಣಂಗೂ ಗೊತ್ತಿದೆ, ಅವರಿಬ್ರು ತಪ್ಪಿಸ್ಕೊಂಡಿದ್ದಾರೆ ಅಂತಂತೇಳಿ. ಆದ್ರೆ ಅವ್ರು ಯಾರು ಏನು ತಿಳ್ಕೊಳ್ಬೇಕು ಅಂತಂತೇಳಿ ಅವನು ಕೂಡ ಚೆರ್ರಿ ಹಿಂದೆ ಬೀಳ್ತಾನೆ. ಅಂದ್ರೆ ಈ ಶಿಪ್ ಮುಳುಗೋಗಿರೋದಕ್ಕೆ ಸಂಬಂಧಪಟ್ಟಿರೋಂಥ ಫೈಲು ಕ್ಯಾರನ್ ಪೇಜ್ಗೆ ಸಿಗುತ್ತೆ. ಅದನ್ನ ಇನ್ಯಾವುದೊಬ್ಬ ವ್ಯಕ್ತಿ ತಂದು ಕೊಡ್ತಾನೆ. ಮೋಸ್ಟ್ಲಿ ಅವನು ಯಾರೋ ಡೇ ಡೆವಿಲ್ ಕಡೆ ಟೀಮ್ ನಲ್ಲೇ ಇರುವಂತ ಡಿಟೆಕ್ಟಿವ್ ಅಂತ ಕಾಣಿಸುತ್ತೆ. ಅಂಡ್ ಅದರಿಂದ ಅವ್ರ ಹೆಸರು ಅಕಿಲಿಯೋ ಮತ್ತೆ ಕ್ರಿಸ್ಟೋಫಿ ಅಂತಂತೇಳಿ ಗೊತ್ತಾಗಿರುತ್ತೆ. ಜೊತೆಗೆ ಅವ್ರು ಮಾತಾಡ್ತಿದ್ದ ಭಾಷೆ ಸೈಪ್ರಿಟ್ ಗ್ರೀಕ್ ಆಗಿರೋದ್ರಿಂದ ಈ ಭಾಷೆ ಮಾತಾಡುವಂಥ ಜನಗಳು ಆಸ್ಟೋರಿಯಾ ಜಾಗದಲ್ಲಿ ಜಾಸ್ತಿ ಇರ್ತಾರೆ. ಆ ಭಾಗದಲ್ಲಿ ಏನಾದರೂ ಹುಡುಕಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಚೆರ್ರಿ ಹೆಲ್ಪ್ ಕೇಳೋದಕ್ಕೆ ಅವನಿಗೆ ಮೆಸೇಜ್ ಮಾಡ್ತಾನೆ. ಆದರೆ ಚೆರ್ರಿ ಇನ್ನು ಕ್ರಿಸ್ಟಿನ್ ಜೊತೆ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಮುಂಚೆ ಅದನ್ನ ಮ್ಯಾಟೆ ನಡೆಸ್ತಾ ಇರ್ತಾನಲ್ಲ ಸೀಸನ್ 1ನಲ್ಲಿ. ಈಗ ಅದರ ಜವಾಬ್ದಾರಿ ಪೂರ್ತಿ ಕ್ರಿಸ್ಟಿನ್ ಮೇಲೇನೆ ಬಿದ್ದಿದೆ. ಅವಳು ಈ ವಿಜಿಲ್ಯಾಂಟಿಸ್ಗಳ ಕೇಸ್ಗಳನ್ನೆಲ್ಲ ಡಿಫೆಂಡ್ ಮಾಡ್ತಾ ಇರ್ತಾಳೆ. ಅದರಲ್ಲೂ ಎಕ್ಸ್ಪೆಷಲಿ ಈ ಸೀರೀಸ್ನಲ್ಲಿ ತೋರಿಸೋದು ಜಾಕ್ನ ಕೇಸನ್ನು, ಅಂದರೆ ಏನು ಸ್ವ್ಯಾಡ್ ಮ್ಯಾನ್ ಇರ್ತಾನಲ್ಲ ಅವನ ಕೇಸನ್ನು. ಆದರೆ ಅವಳ ಮಾಜಿ ಗುರುಗಳು ಇರ್ತಾಳಲ್ಲಪ್ಪ ಈ ಹ್ಯಾಚ್ಬರ್ಗು, ಅಂದರೆ ಸೀಸನ್ ಫಸ್ಟ್ನಲ್ಲಿ ಒಲಿಯೂನ್ ಕೇಸ್ ತಗೊಂಡು ಮ್ಯಾಟ್ ಎದುರುಗಡೆ ಸೋತ್ಬಿಟ್ಟಿರ್ತಾನಲ್ಲ ಅದೇ ಲಾಯರ್. ಈಗ ಕ್ರಿಸ್ಟಿನ್ ಜೊತೆ ಫೈಟ್ ಮಾಡೋದಕ್ಕಾಗದೆ ಬಂದ್ಬಿಟ್ಟು ಮತ್ತೆ ವಾಪಸ್ ನಮ್ಮ ಡಿಸ್ಟ್ರಿಕ್ಟ್ ಅಟಾರ್ನಿಗೆ ಸೇರ್ಕೋ, ಒಳ್ಳೆ ಸಂಬಳ ಸಿಗುತ್ತೆ, ಅದು ಬಿಟ್ಟು ಈ ಬೇಸ್ಲೆಸ್ ಕೇಸ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಸುಮ್ಮನೆ ಆತಕ್ಕೆ ಕಷ್ಟಪಡ್ತೀಯ ಅಂತಂತೇಳಿ ಅವಳಿಗೆ ಅಡ್ವೈಸ್ ಮಾಡೋದಕ್ಕೆ ಬರ್ತಾನೆ. ಬಟ್ ಅವಳು ಮುಚ್ಕೊಂಡಿಲ್ಲ ಅಂದ್ರೆ ಜಾಗ ಖಾಲಿ ಮಾಡು ಅಂತೇಳಿ ಬೈದ್ ಕಳಿಸ್ತಾಳೆ. ಆದರೆ ಈ ಹ್ಯಾಚ್ಬರ್ಗ್ ಎಂತ ಬೇವರ್ಸಿ ಅಂತ ಹೇಳಿದ್ರೆ, ಜಾಕ್ನ ಕೇಸನ್ನ ನಾನು ಬಹಳ ದೊಡ್ಡದಾಗಿ ಸ್ಟಡಿ ಮಾಡಿದೀನಿ, ಅವನ ಮೇಲೆ ಈಗ ಆಲ್ರೆಡಿ ತುಂಬಾನೇ ಕಂಪ್ಲೇಂಟ್ಸ್ ಇದಾವೆ. ಆದ್ರೆ ಅವನ ಮೆಂಟಲ್ ಚೆಕಪ್ ಅನ್ನ ಮಾಡ್ತಿರೋಂಥ ಹೈದರ್ ಗ್ಲೆನ್ಗೆ ನೀನು ಕಳಿಸಿರೋ ರಿಪೋರ್ಟ್ ಸ್ವಲ್ಪ ತಪ್ಪಾಗಿರ್ಬೇಕು, ಅದನ್ನ ಕರೆಕ್ಟ್ ಮಾಡ್ಬಿಟ್ಟು ನೋಡ್ತೀಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಮೈಂಡ್ ವಾಶ್ ಮಾಡ್ಬಿಡ್ತಾನೆ. ಆದ್ರೆ ಇಲ್ಲಿ ಹೈದರ್ ಗ್ಲೆನ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕಳೆದ ಸೀಸನ್ ಅಲ್ಲಿ ಅವಳೇನು ಮ್ಯೂಸ್ ಜೊತೆ ತಗಲಾಕೊಂಡ್ಬಿಟ್ಟು ಸಾಯುವಂತ ಹಂತಕ್ಕೆ ಹೋಗಿರ್ತಾಳೋ ಆ ಟ್ರಾಮಾದಿಂದ ಇನ್ನೂ ಆಚೆ ಬಂದೇ ಇರೋದಿಲ್ಲ. ಸೊ ಹಂಗಾಗಿ ನಾನೇ ಏನೋ ಮಿಸ್ಟೇಕ್ ಮಾಡಿರ್ಬೋದು ಅನ್ಕೊಳ್ತಾಳೋ, ಅಥವಾ ಈ ವಿಜಿಲ್ಯಾಂಟಿಗಳು ಇರಲೇಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಪಾಪ ಜಾಕ್ ಮೇಲೆ ಮಾಡಿರೋ ಅಂತ ಕೌನ್ಸಿಲಿಂಗ್ ನಲ್ಲಿ ಎಡಿಟ್ ಮಾಡ್ಬಿಟ್ಟು ನನ್ನ ಮೇಲೆ ಅವಾಗವಾಗ ಏನೋ ದೆವ್ವ ಬಂದಂಗೆ ಆಗ್ಬಿಡುತ್ತೆ ಅಂತಂತೇಳಿ ಜಾಕ್ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋ ಥರ ಅದನ್ನ ತಿದ್ದುಬಿಡ್ತಾಳೆ. ಫಸ್ಟ್ ಆಫ್ ಆಲ್ ಇವಳು ಮೆಂಟಲ್ ಹೆಲ್ತೇ ಸರಿ ಇಲ್ಲ, ಅವಳಿನ್ನು ಹಳೆ ಟ್ರಾಮಾದಲ್ಲೇ ಕೂತಿದ್ದಾಳೆ. ಅಂಥದ್ರಲ್ಲಿ ಬೇರೆಯವ್ರ ಮೆಂಟಲ್ ಹೆಲ್ತನ್ನ ಚೆಕ್ ಮಾಡೋದಕ್ಕೆ ಹೊರಟಿದ್ದಾಳೆ ನೋಡಿ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ನಮ್ಮ ಲಾಯರ್ ಅಣ್ಣ ಮತ್ತೆ ಚೆರ್ರಿ ಇಬ್ರು ಮೀಟ್ ಆಗ್ತಾರೆ. ಹಿಂಗೆ ಆ ಶಿಪ್ ಕ್ಯಾಪ್ಟನ್ನು ಮತ್ತೆ ಅವ್ನ ರೈಟ್ ಹ್ಯಾಂಡು ಅವರಿಬ್ರು ಹೆಸರು ತಿಳಿಸ್ಬಿಟ್ಟು ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಕಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ತಿಳಿಸ್ತಾನೆ. ಆದರೆ ಆಂಟಿ ವಿಜಿಲ್ಯಾಂಟಿ ಟಾಸ್ಕ್ ಫೋರ್ಸ್ ಅವರು ಇವ್ರಿಗಿನ್ನ ಫಾಸ್ಟ್ ಆಗಿರ್ತಾರೆ. ಇವರಿಬ್ರು ಆಸ್ಟೋರಿಯಾ ಫ್ಯಾಮಿಲಿಗೆ ಸೇರಿದವರು ಅಂತೇಳಿ ಗೊತ್ತಿದ್ದು ಅಲ್ಲಿ ಏರಿಯಾನ ಅನ್ನೋಳೊಬ್ಳು ರೆಸ್ಟೋರೆಂಟ್ ಅನ್ನ ನಡೆಸ್ತಿರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಈ ಅಕಿಲಿಯೋ ಬಚ್ಚಿಟ್ಕೊಂಡಿರ್ತಾನೆ. ಹೋಗಿ ಅವನನ್ನ ಹಿಡಿದು ಒಡೆದು ಎಳ್ಕೊಂಬಂದು ಕ್ರಿಸ್ಟೋಫಿ ಎಲ್ಲಿದ್ದಾನೆ ಹೇಳು ಅಂತ ಹೇಳ್ಬಿಟ್ಟು ಬಾಯ್ ಬಿಡಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಪಾಪ ಅವನಿಗೂ ಗೊತ್ತಿರೋದಿಲ್ಲ, ಅವ್ರವ್ರ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ದಿಕ್ಕಿಗೊಬ್ಬೊಬ್ರು ದಿಕ್ಕಾಪಾಲ್ ಆಗೋಗ್ಬಿಟ್ಟಿರ್ತಾರೆ. ಆದ್ರೆ ಆ ಶಿಪ್ ಒಳಗಡೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದು ಡೇರ್ ಡೆವಿಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಫರ್ಮ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಪೋವೆಲ್ಗಾಗಿರ್ಬೋದು ಅಥವಾ ಬಕ್ಗಾಗಿರ್ಬೋದು ಒಂದ್ ವಿಚಾರ ಅಂತೂ ಗೊತ್ತಾಗುತ್ತೆ. ಡೇರ್ ಡೆವಿಲ್ಗೆ ಈ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ರೆ ಪಕ್ಕ ಇವ್ರನ್ನೆಲ್ಲ ಹಿಡಿದ್ಬಿಟ್ಟು ಅವನು ಎವಿಡೆನ್ಸ್ ಆಗಿ ಯೂಸ್ ಮಾಡ್ಕೊಳ್ತಾನೆ. ಹಂಗಾಗಿ ಇವ್ರನ್ನ ಉಳಿಸಬಾರ್ದು ಅಂತೇಳಿ ಬಕ್ ಅಕಿಲಿಯೋನ ಶೂಟ್ ಮಾಡಿ ಕೊಂದಾಕ್ಬಿಡ್ತಾನೆ. ಆದರೆ ಈ ವಿಚಾರ ಎಲ್ಲ ಗೊತ್ತಾಗಿ ಲೇಟಾಗಿ ಆರ್ಯಾನ ರೆಸ್ಟೋರೆಂಟ್ಗೆ ಬಂದಿರುವಂಥ ನಮ್ಮ ಲಾಯರ್ ಅಣ್ಣ ಅವಳ ಜೊತೆ ಮಾತಾಡಿ ಎಲ್ಲ ವಿಚಾರನೂ ತಿಳ್ಕೊಳ್ತಾನೆ. ಅಂದರೆ ಅಕಿಲಿಯೋ ಅಲ್ಲಿಗೆ ಬಂದ್ಬಿಟ್ಟು ಆರಿಯಾನನ ಹೆಲ್ಪ್ ಕೇಳಿದಾಗ ಅವಳು ಅವನನ್ನ ಟೊರೆಂಟೋಗೆ ಕಳಿಸಿ ಅಲ್ಲಿಂದ ನಿಕೋಶಿಯಾಗೆ ಫ್ಲೈಟ್ ಹತ್ಸಿ ಅತ್ಲಾಗ ದೇಶಾಂತರ ಕಳಿಸ್ಬಿಡೋಣ, ಹೆಂಗೋ ಅವ್ರನ್ನ ಬಚಾವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರ್ತಾಳೆ. ಆದರೆ ಅಷ್ಟೊತ್ತಿಗೆ ಆಂಟಿ ವಿಜಿಲ್ಯಾಂಟಿ ಟಾಸ್ಕ್ ಫೋರ್ಸ್ ಅವ್ರು ಬಂದ್ಬಿಟ್ಟು ಅವನ್ನ ಎತ್ತಾಕೊಂಡು ಹೋಗಿದ್ರಲ್ಲಪ್ಪ, ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾಳೆ. ಆದರೆ ಮ್ಯಾಟ್ ಅದಕ್ಕೆ ಅಟ್ಲೀಸ್ಟ್ ಕ್ರಿಸ್ಟೋಫ್ ಏನಾದರೂ ಸಿಕ್ಕಿದ್ರೆ ಅವನ ಬಗ್ಗೆ ತಿಳಿಸು, ಅವಾಗ ಅವನಿಗೆ ಹೆಲ್ಪ್ ಮಾಡ್ಬೋದು ಅಂತೇಳಿ ಅವಳಿಗೆ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಒಪ್ಕೊಳ್ತಾಳೆ. ಆ್ಯಂಡ್ ಅದೇ ರೀತಿ ಕ್ರಿಸ್ಟೋಫಿ ಬಂದ್ಬಿಟ್ಟು ಏರಿಯಾನನ ಹೆಲ್ಪ್ ಕೇಳ್ತಾನೆ ಕೂಡ. ಆ್ಯಂಡ್ ಈ ಸರಿ ಅವನ್ನ ಸೇಫ್ ಆಗಿ ಬಚ್ಚಿಡ್ತಾರೆ ಅಂತ ಅನ್ಸುತ್ತೆ. ಅದು ನಮಗೆ ಮುಂದಿನ ಎಪಿಸೋಡ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಚೆರ್ರಿ ಮಿಸ್ ಆಗಿರುವಂಥ ಇಬ್ರು ಗ್ರೀಕ್ ಪೊಲೀಸ್ಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ. ಅದು ಡೆವಿಡ್ ಮತ್ತೆ ಗೋಲಿಯಾತ್ ಅಂತೇಳಿ. ಆ್ಯಂಡ್ ಈ ವಿಚಾರ ಟಾಸ್ಕ್ ಫೋರ್ಸ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವನ ಮನೆ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಹೊಡೆಯೋದಕ್ಕಂತೇಳಿ ನೋಡ್ತಾರೆ. ಅಲ್ಲ, ಹೊಡಿತಾರೆ ಕೂಡ, ಮೂತಿ ಮುಸುಡಿನಲ್ಲೆಲ್ಲ ರಕ್ತ ಬರಂಗೆ. ಜೊತೆಗೆ ಅದೇ ಟೈಮಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ. 10 ವರ್ಷದ ಮುಂಚೆ ಆಗಿದ್ದಿದ್ರೆ ಇವನು ಮೊದಲೇ ಹಳೆ ಹುಲಿ, ಇಬ್ರಿಗೂ ನಾಯಿ ಹೊಡೆದಂಗೆ ಹೊಡೆದಿರೋನು. ಆದರೆ ಏನು ಮಾಡೋದು, ಈಗ ವಯಸ್ಸಾಗಿದೆ. ಈಗ ಅವನನ್ನ ಬಂದು ಕಾಪಾಡೋದು ನೋಡೋದು ನಮ್ಮ ಡೇರ್ ಡೆವಿಲ್.
ಅಲ್ಲಿರೋ ಟಾಸ್ಕ್ ಫೋರ್ಸ್ ಆಫೀಸರ್ಸ್ಗಳಿಗೆಲ್ಲ ಹಿಡಿದು ಹೊಡಿತಾ ಇರ್ತಾನೆ. ಬಟ್ ಮೊದಲೇ ನಮ್ಮ ಚೆರ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವನೆಲ್ಲಿ ಸತ್ತು ಬಿಡ್ತಾನೋ ಅಂತೇಳಿ ಅವನ ಮೇಲೆ ಕೂಡ ಸ್ವಲ್ಪ ಟೆನ್ಷನ್. ಹಂಗಾಗಿ ಸರಿಯಾಗಿ ಫೈಟ್ ಮಾಡೋದಕ್ಕಾಗೋದಿಲ್ಲ, ನಾಕೌಟ್ ಆಗೋಗ್ಬಿಡ್ತಾನೆ. ಅವ್ನ ಮಾಸ್ಕ್ ಅನ್ನ ತೆಗೆದ್ಬಿಟ್ಟು ಅವರೆಲ್ಲರೂ ನೋಡ್ಬಿಡ್ತಾರೆ. ಅವ್ರಿಗೆ ಶಾಕ್ ಆಗೋಗ್ಬಿಡುತ್ತೆ, ಓ ಇವನೋ ಕಣ್ ಕಾಣದೇ ಇರೋ ಕುಲ್ಡ ಮ್ಯಾಟ್ ಮೋರ್ಡ್ ಹಾಕು ಅಂತೇಳಿ. ಆದ್ರೆ ಅಷ್ಟೊತ್ತಿಗೆನೆ ಪ್ರತಿಯೊಬ್ಬ ಪೊಲೀಸು ಕೂಡ ಒಬ್ಬೊಬ್ಬರಾಗೆ ಹೆಣ ಆಗಿ ಬಿದ್ದೋಗ್ಬಿಡ್ತಾರೆ. ಯಾರು ಹೊಡೆದಿದ್ದು ಅಂತಂತ ನೋಡಿದ್ರೆ ನಮ್ಮ ಬುಲ್ಸೈ. ಅವನು ಯಾಕೆ ಇವ್ರನ್ನೆಲ್ಲ ಹೊಡೆದ್ಬಿಟ್ಟು ಮ್ಯಾಟ್ನ ಕಾಪಾಡ್ದ, ಏನ್ ಕತೆ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಎಪಿಸೋಡು ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.